ಪ್ರಜಾಕೀಯದ ಥಾಟನ್ನು ಹೇಳುವಂಥ ಸಂದರ್ಭದಲ್ಲಿ ನಮಗೊಂದು ಅನ್ಸುತ್ತೆ ಸರ್, ನಾವು ಈಗ ಹೇಗೆ ನೋಡ್ತಾ ಬರ್ತಿರ್ತೀವಿ ಅಂದರೆ, ನಾವು ಇತಿಹಾಸವನ್ನು ನೋಡ್ತಾ ಬಂದರೂ ಕೂಡ ಒಂದು ಶಾಂತಿಯಿಂದ ಸ್ವತಂತ್ರವನ್ನು ಕೊಡಬೇಕು ಅಂಥೇಳಿ ಯಾರೇ ಭಾಷಣ ಮಾಡಿದರೂ ಯಾರೂ ನಂಬ್ತಾ ಇರಲಿಲ್ಲ ಅನಿಸುತ್ತೆ. ಒಂದು ಫೇಸ್ ಸಿಗುತ್ತೆ ಅಲ್ಲಿ, ಒಂದು ಗಾಂಧಿ ಅನ್ನೋ ಅಂತ ಮಹಾತ್ಮ ಗಾಂಧಿ ಆಗ್ತಾರೆ, ಗಾಂಧಿ ಅನ್ನೋ ಒಂದು ಫೇಸ್ ಸಿಗುತ್ತೆ, ಫೈಟ್ ಮಾಡ್ಕೊಂಬರ್ತಾರೆ. ಒಂದು ಸ್ವತಂತ್ರ ಸಿಗೋದಕ್ಕೆ ಒಂದು ದೊಡ್ಡದಾದಂಥ ಪಾತ್ರವನ್ನು ಗಾಂಧಿ ಕೂಡ ವಹಿಸ್ತಾರೆ. ಅವರಿಗೆ ಅವ್ರದ್ದೇ ಆದ ದೊಡ್ಡ ಫಾಲೋವರ್ಸ್ ಇರ್ತಾರೆ, ಅವ್ರು ಹೇಳಿದರೆ ಕೇಳೋದಕ್ಕೆ ರೆಡಿ ಆಗುವಂಥವ್ರು ಇರ್ತಾರೆ. ಇನ್ನೊಂದು ಕಡೆ ಕ್ರಾಂತಿ ಬರುತ್ತೆ ಸುಭಾಷ್ ಚಂದ್ರ ಬೋಸ್ ಅವರನ್ನು. ನಾವು ಇವತ್ತು INA ಬಗ್ಗೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಬಗ್ಗೆ ಹೇಳೋದಾದ್ರೆ ಸುಭಾಷ್ ಚಂದ್ರ ಬೋಸ್ ಹೆಸರನ್ನ ಹೇಳ್ತೀವಿ. ಅಲ್ಲಿ ಒಂದು ದೊಡ್ಡ ಫೋರ್ಸನ್ನು ತಂದು ಕೊಡ್ತಾರೆ. ಆದರೆ ಈಗ ನಾವು ಪ್ರಜಾಕೀಯ ಅಂತ ಬಂದಾಗ ಫೋರ್ಸ್ ಆಗುವಂಥವ್ರು ನೀವು ಆಗಬೇಕು ಅಂತ ನೀವು ಹೇಳ್ತೀರಿ. ಆದರೆ ಜನರಿಗೆ ಅಲ್ಲಿ ಬಂದು ನನಗೆ ಇದನ್ನು ಮಾಡಿ ತೋರಿಸಿ ಪ್ರೂವ್ ಮಾಡೋಂಥವ್ರು ಬೇಕು ಅಂತ ಕೇಳಿ. ಒಂದು ನಿಮಿಷ ಇಲ್ಲೊಂದು ಹೇಳ್ತೀನಿ ಕೇಳಿ. ಓಕೆ, ಅಲ್ಲಿಗೆ ನಿಲ್ಬೇಡಿ. ಓಕೆನಾ, ಒಬ್ರು ಬಂದ್ರು ಏನೋ ಮಾಡಿದ್ರು, ಇನ್ನೊಬ್ರು ಬಂದ್ರು ಏನೋ ಮಾಡಿದ್ರು, ಮತ್ತವ್ರು ಮೂರನೇವ್ರು ಬಂದೇ ಏನೋ ಮಾಡಬೇಕು ಅನ್ನೋದು ಒಂದು. ಸಂವಿಧಾನ ಯಾಕೆ ಬಂತು ಅವಾಗ? ಸಂವಿಧಾನದಡಿಲಿ ಈ ದೇಶ ನಡಿಬೇಕು ಅಂತ ಯಾಕೆ ಬಂತು? ಅಲ್ಲೊಬ್ಬ ವ್ಯಕ್ತಿ ಯಾಕೆ ಬರಲಿಲ್ಲ? ಈ ವ್ಯಕ್ತಿ ಕೇಳ್ಕೊಂಡು ಎಲ್ಲ ಮಾಡ್ರಪ್ಪ ಅಂದರೆ ಡಿಕ್ಟೇಟರ್ಶಿಪ್ ಬರ್ಬೋದಾಗಿತ್ತು. ಅಲ್ಲಿ ಯಾಕೆ ವಿಚಾರಗಳು ಬಂತು? ಅದನ್ನ ಯಾಕೆ ಯೋಚನೆ ಮಾಡಲ್ಲ ನೀವು? ವಿಚಾರ ತಾನೇ ಅದು. ಇದಕ್ಕೆ ಆನ್ಸರ್ ಮಾಡಿ. ಖಂಡಿತವಾಗಿ ವಿಚಾರ. ಗಾಂಧಿ ಎಕ್ಸಾಂಪಲ್ ಕೊಟ್ಟರೆ ಸುಭಾಷ್ ಚಂದ್ರ ಬೋಸ್ ಅವರು, ನಾನು ಸಂವಿಧಾನದ ಎಕ್ಸಾಂಪಲ್ ಕೊಡ್ತೀನಿ. ಬಟ್ ಅದೇ ಸಂವಿಧಾನನೇ ಒಂದು ಸಿಸ್ಟಮ್ ಅನ್ನು ಮಾಡಿದೆ. ಒಬ್ಬ ರಾಷ್ಟ್ರಪತಿ ಇರ್ತಾರೆ, ಒಬ್ಬ ಪ್ರಧಾನಮಂತ್ರಿ ಎಲ್ಲ ಮಾಡಿದೆ. ಬಟ್ ಸಂವಿಧಾನನೇ ತಾನೇ ಮಾಡಿರೋದೆಲ್ಲ. ಅದಕ್ಕೊಂದು ಸ್ಟ್ರಕ್ಚರ್ ಇದೆ, ವಿಚಾರಗಳಿದಾವೆ. ಹೌದು, ಕರೆಕ್ಟ್ ಅಲ್ವಾ? ಮತ್ತೆ ಇದಾವೆ. ಆದರೆ ಈಗ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಒಂದು ಥಾಟ್ ಪ್ರೊಸೆಸ್, ಒಂದು ಪ್ರಜಾಕೀಯ ಅನ್ನುವಂಥ ಒಂದು ಕಾನ್ಸೆಪ್ಟ್ ಆಗಿ ಬಂದಿರುವಂಥದ್ದು. ಅದು ಇವತ್ತು ಸಾಕಷ್ಟು ಜನರಿಗೆ ಗೊತ್ತಿದೆ, ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ ಅದು ಇನ್ನೂ ಒಂದು ರೆವಲ್ಯೂಷನ್ ಲೆವೆಲಿಗೆ ಹೋಗೋಕೆ ಆಗ್ತಿಲ್ವಾ ಅಥವಾ ಹೋಗಿದೆಯಾ? ನಿಮಗೆ ಅದನ್ನು ನೀವು ನೋಡಿದಾಗ ಹೇಗೆ ಅನಿಸುತ್ತೆ ನಿಮಗೆ? ಅಲ್ಲ, ಅದೇ ಹೇಳಿದ್ದು. ಈಗ ನಾನು ಹೇಳ್ತಿರೋದು ಮತ್ತೆ ಮಾಮೂಲಿ ನಿಮಗೆ ನನಗೆ ಬೇಕಾಗಿರೋದೇನೆ ಹೇಳ್ತಿರೋದು ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಏನು ಹೇಳ್ತಿಲ್ಲ. ಪ್ರಜಾಪ್ರಭುತ್ವ ಅಂದ್ರೇನು? ಪ್ರಜೆಗಳೆಲ್ಲರೂ ಪ್ರಭುಗಳಾಗುವಂಥ ಒಂದು ಸಿಸ್ಟಮ್ ಅದು ಅಲ್ವಾ? ನೀವು ವೋಟ್ ಮಾಡಿ ಒಬ್ಬ ರೆಪ್ರೆಸೆಂಟೇಟಿವ್ ಕಳಿಸು ಅನ್ನೋದೇ ಅಲ್ಲಿ ಇಂಡೈರೆಕ್ಟಾಗಿ ಏನು ಹೇಳ್ತೀನಿ ಅಂದರೆ, ನೀನಪ್ಪ ನಾಯಕ, ಯಾಕಂದ್ರೆ ನಿನ್ನ ದುಡ್ಡು ಅಲ್ಲಿದೆ, ನಿನ್ನ ದೇಶ ಇದು, ನಿನ್ನ ವಿಚಾರಗಳಿಂದ, ನಿನ್ನ ಅನುಭವದಿಂದ, ನಿನ್ನ ಇದರಿಂದ ಒಬ್ಬನ ಆರಿಸಿ ಕಳಿಸು ಅಂತ ಹೇಳ್ತಾ ಇದೆ ಅಲ್ವಾ? ಇದು ಸಿಸ್ಟಮ್ ಇರೋದು. ಬಟ್ ಅದನ್ನು ನಾವು ಹೆಂಗೆ ತೊಗೊಂಡಿದ್ದೀವಿ ನಾವು ಅಂದರೆ, ಒಬ್ಬ ಪ್ರಜೆಯಿಂದ ಒಬ್ಬ ಪ್ರಭು ಆಗೋದೇ ಪ್ರಜಾಪ್ರಭುತ್ವ ಅಂದ್ಕೊಂಡಿದ್ದೀವಿ. ನೋಡ್ರಿ, ಮೊನ್ನೆ ಅವ್ನು ಹಿಂಗಿದ್ದ ನೋಡ್ರಿ, ಇವತ್ತು ಎಲ್ಲಿದ್ದಾನೆ ಅವ್ನು ನೋಡ್ರಿ, ಅದ್ರಿ ಪ್ರಜಾಪ್ರಭುತ್ವದ ಪವರ್ ನೋಡಿ. ಒಬ್ಬ ರಾಜನ್ ಮಾಡಿದ್ದೀವಿ ಅನ್ನೋ ಲೆವೆಲ್ಗೆ ನಾವು ಕರೆಕ್ಟ್ ಅದು ಅಂತ ಕೇಳ್ತಾರೆ. ಹಂಗಾಗ್ತಿದೆ. ಇನ್ನೊಂದು ಕಡೆ ಏನಾಗಿದೆ ಅಂದರೆ ಡೆನೆಸ್ಟಿಕ್ ಪ್ರಜಾಪ್ರಭುತ್ವ ಆಗ್ತಾ ಇದೆ ನಮ್ಮದು, ಡೆನೆಸ್ಟಿಕ್ ಡೆಮೋಕ್ರಸಿ ಆಗಲ್ಲ. ಅದೇ ಹೇಳಿದ್ದು ನಾನು. ಅದು ಯಾರು ಮಾಡ್ತಾ ಇರೋದು? ಆಗ್ತಾ ಇದೆ ಅಂತ ಹೇಳ್ಬೇಡಿ, ಯಾರು ಮಾಡ್ತಾ ಇರೋದು ಅದನ್ನು? ಪ್ರತಿಯೊಬ್ಬರು ಯಾರು ಅವರನ್ನ ಲೀಡರ್ ಅಂತ ಒಪ್ಕೊಳ್ತಾರೆ ಅಂತವ್ರು ಮಾಡ್ತಾರೆ. ಯಾರು? ನಾನು ಅಂತ ಹೇಳ್ಬೇಕು ತಾನೆ. ಫಸ್ಟ್ ಆಫ್ ಆಲ್ ನಾನು ಅದಕ್ಕೆ ಕಾರಣ ತಾನೆ, ನಾನು ವೋಟ್ ಹಾಕ್ತಿದ್ದೀನಿ ತಾನೆ. ಖಂಡಿತವಾಗಿ ನಾನು ವೋಟ್ ಹಾಕ್ತಿದ್ದೀನಿ. ನನ್ನ ವೋಟಿಂಗ್ ಪ್ರಿಫರೆನ್ಸ್ ಏನಿರುತ್ತೆ ಅದು ನನಗೆ ಗೊತ್ತಿರುತ್ತೆ. ಅಲ್ಲ, ಇರುತ್ತಲ್ವಾ? ಕರೆಕ್ಟ್. ಅದನ್ನು ನಾನು ಒಪ್ಕೊಬೇಕು, ನಾನು ಇದಕ್ಕೆ ಕಾರಣಕರ್ತ. ಕರೆಕ್ಟ್ ಅಲ್ವಾ? ಖಂಡಿತವಾಗಿ ಅದೇನೇ ಹೇಳ್ತಿರೋದು. ಯಾರು ಅಂಥವ್ರಿಗೆ ವೋಟ್ ಹಾಕ್ತಾರೆ, ನಮ್ಮ ಚಾಯ್ಸ್ ನಮಗಿರುತ್ತೆ. ಈಗ 4 ಜನ ಇದ್ದಾರೆ, ಇವಾಗ ನೀವೇ 4 ಜನ ಇದ್ದಾರಪ್ಪ. ನೀವು ಯಾರಿಗೆ ವೋಟ್ ಹಾಕ್ತೀರಾ ಅಂದಾಗ ಒಂದು ನನ್ನ ಥಾಟ್ ಪ್ರೊಸೆಸ್ ಸೆಟ್ ಆಗೋ ಹೇಳಿ. ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬಂದ, ಅವ್ನಿಗೆ ಅನುಭವ ಇದೆ ಅನ್ನಿಸ್ತು, ನೀವು ವೋಟ್ ಹಾಕಿದ್ರಿ ಅನ್ಕೊಳ್ಳಿ. ಓಕೆನಾ? ಇನ್ನೊಂದು ದೊಡ್ಡ ಪ್ರಚಾರ ಬಂತು, ಒಂದು ಸೆನ್ಸೇಷನ್ ಕ್ರಿಯೇಟ್ ಆಯಿತು, ಎಲ್ಲರೂ ಅಲ್ಲಿ ನೋಡ್ತೀರಾ, ನೀವು ಆ ಕಡೆ ನೋಡ್ತೀರಾ, ವೋಟ್ ಹಾಕ್ತೀರಾ. ವಾಟ್ ಅಬೌಟ್ ನಿಮ್ಮತನ? ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ? ಯಾವ ಥರ ಇರಬೇಕು ಅನ್ನಿಸ್ತಾ ಇದೆ? ನಾನಿಲ್ಲಿ 2 ಥರವಾಗಿ ಹೇಳ್ತೀನಿ. ಒಂದು, ನನ್ನ ವೈಯಕ್ತಿಕ ವಿಚಾರ ಅಂತ ಬಂದಾಗ ನಾನು 100% ನನಗೆ ಕನ್ವಿಕ್ಷನ್ ಇದ್ರೆ ಮಾತ್ರ ನಾನು ಹಾಕ್ತೀನಿ. ಏನದು ಕನ್ವಿಕ್ಷನ್? ನನ್ನ ಥಾಟ್ ಪ್ರೊಸೆಸ್ಸಿಗೆ ಸೆಟ್ ಆಗ್ತಾ ಇದೆ. ನನ್ನ ಫ್ಯೂಚರ್ಸ್ ಏನಿದೆ, ನನಗೆ ಬೇಕಾಗಿರುವಂಥ ಫ್ಯೂಚರನ್ನು ಇವ್ರು ಕಟ್ಕೊಡ್ಬೋದಾ? ನನ್ನ ದೇಶ ಸುಭದ್ರ, ನನ್ನ ದೇಶ ಬೆಳವಣಿಗೆ. ಒಂದು ನಿಮಿಷ, ಒನ್ ಬೈ ಒನ್ ಕೇಳೋಣ. ನೀವು ಯುವಕರಿದ್ದೀರಿ, ಅದಕ್ಕೋಸ್ಕರ ನನ್ನ ಭವಿಷ್ಯನ ಇವ್ರು ಕಟ್ಕೊಡ್ಬೋದಾ? ಅದು ಕರೆಕ್ಟಾ? ಅದಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೋದು. ನನ್ನ ಭವಿಷ್ಯ ನಾನೇ ಕಟ್ಕೋತೀನಿ. ಯಾವ ಥರ? ಅದನ್ನು ಕೇಳ್ಕೊಳ್ಳಿ. ಯಾವ ಥರ ನನ್ನ ಭವಿಷ್ಯನ ಕಟ್ಕೊಳ್ಳೋಕೆ ಇವರು ಅವಕಾಶ ಯಾವ ಥರ ಮಾಡಿಕೊಡ್ತಾರೆ? ಒಂದು ಸರಿಯಾದ ರೀತಿಯಲ್ಲಿ ಅವರು ಕರಪ್ಷನ್ ಫ್ರೀ ಆಡಳಿತವನ್ನು ನಡೆಸುವ. ಯಾವ ಥರ ಕರಪ್ಷನ್ ಫ್ರೀ? ಯಾವ ಥರ ಕೇಳಿ, ಒಂದೊಂದೇ ಕೇಳ್ಕೊಂಡು ಹೋಗ್ಬೇಕು. ನಾವು ಅಲ್ಲಿ ನಿಂತ್ಕೊಂಡ್ಬಿಡ್ಬಾರ್ದು. ಇಟ್ ಈಸ್ ವೆರಿ ಈಸಿ ಟು ಟೆಲ್ ಕರಪ್ಷನ್ ಲೆಸ್ ಬರ್ಬೇಕು ನಮಗೆ ಅಂತ. ಅಲ್ಲಿಗೆ ನಿಂತು ಬಿಡ್ತೀವಿ ನಾವು, ಮತ್ತೆ ಅದರೊಳಗಡೆ ಹೋಗಲ್ಲ ವಿಚಾರ. ಹೌದು, ಥಾಟ್ ಪ್ರೋಸೆಸ್ ಶುಡ್ ಕಂಟಿನ್ಯೂ, ದೆನ್ ಇಟ್ ವಿಲ್ ಗಿವ್ ದ ಆನ್ಸರ್. ನಾವೆಲ್ಲೋ ಅಲ್ಲೇ ನಿಂತರೆ ಅಷ್ಟಕ್ಕೆ ನಿಂತ್ಕೊಂಡು ಬ್ಲೈಕೊಂಡು ಕೂತಿರ್ತೀವಿ. ಸರ್ ಎಲ್ಲ ಕರಪ್ಟ್ ಸರ್, ಇವರೆಲ್ಲ ಸರಿ ಇಲ್ಲ, ಅದಕ್ಕೋಸ್ಕರ ಸರಿ ಇಲ್ಲ ಸರ್ ದೇಶ ಅಂತ. ಮತ್ತೆ ಕ್ವಶನ್ ಕೇಳಿ, ಏನು ಕರಪ್ಷನ್ ಯಾಕೆ ಬಂದಿದೆ? ವೈ? ಲೀಡರ್ ಈಸ್ ಅ ಮಿರರ್ ಆಫ್ ಸೊಸೈಟಿ. ಸೊಸೈಟಿ ಆಗಿದೆ, ಆ ಥರ ಒಬ್ಬ ಲೀಡರ್ ಆಗಿ ಹುಡ್ಕೊಂಡಿರ್ತಾನೆ. ಅಲ್ಲ ಅಂದರೆ ನಾವೇ ಕರಪ್ಟ್ ಆಗಿದ್ದೀವಿ 100%. ಐದರ್ ಥಾಟ್ ಆರ್ ಮನಿ. ಅಲ್ಲಲ್ಲ, ಯಾವ ಥರ ಕರಪ್ಟ್ ಆಗಿದ್ದೀವಿ ನಾವು? ಎಲೆಕ್ಷನ್ ಸಿಸ್ಟಮಲ್ಲಿ ಕರಪ್ಟ್ ಆಗ್ತಾ ಇದೀವಿ ನಾವು, ವೋಟರ್ಸ್. ಹೌದು, 100%. ಯಾಕಂದ್ರೆ ಕೆಲವೊಂದಿಷ್ಟು ಜನ ಜಾತಿ ನೋಡ್ಕೊಂಡು ಹಾಕುವಂಥವ್ರು ಇದ್ದಾರೆ, ಕೆಲವೊಂದಿಷ್ಟು ಜನ ದುಡ್ಡನ್ನು ಇಸ್ಕೊಂಡು ಹಾಕುವಂಥವ್ರು ಇದ್ದಾರೆ, ಕೆಲವೊಂದಿಷ್ಟು ಜನ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಯಾರೋ ಬಂದ ನಾನು ಹೋಗಿ ವೋಟ್ ಹಾಕ್ತೀನಿ ಅನ್ನೋಂಥವ್ರು ಇದ್ದಾರೆ. ಅದೇ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬಂದ,
ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಆಯ್ತು ಅಂದ್ರೆ ಓಟ್ ಹಾಕ್ತೀವಿ. ಯಾಕಂದ್ರೆ ಪ್ರತಿಯೊಂದು ದುಡ್ಡು ಅವ್ನು ಇನ್ವೆಸ್ಟ್ ಮಾಡಿದಾನಂದ್ರೆ ರಿಟರ್ನ್ಸ್ ನೋಡಿ. ಕರೆಕ್ಟ್. ಇಲ್ಲಿ ನಿಮಗೇನು ಬೇಕು, ನಿಮ್ಮತನ ಏನು, ನಿಮಗಿದು ಮೂರು ಕರೆಕ್ಟಾ, ಕರೆಕ್ಟ್ ಅಲ್ವಾ ಫಸ್ಟ್ ತಿಳ್ಕೊಬೇಕು. ಯಾಕೆ ಕರೆಕ್ಟ್ ಅಲ್ಲ? ಖಂಡಿತವಾಗಿಯೂ ಕರೆಕ್ಟ್. ಯಾಕೆ ಕರೆಕ್ಟ್ ಅಲ್ಲ? ಯಾಕಂದ್ರೆ ಇದು ನನ್ನ ಇಂಡಿವಿಜುವಾಲಿಟಿ ಮೇಲೆ ಇರುತ್ತೆ, ನಾನು ಹೋಗಿ ಓಟನ್ನು ಹಾಕಬೇಕು. ಹೌದೌದು, ನೀವೇ ಅದು ಒಳಗಡೆ ಬರುವಂತ ಸ್ಫೂರ್ತಿ ಅಲ್ಲ. ಕರೆಕ್ಟ್. ಅಲ್ಲೂ ಮತ್ತೆ ವಾಪಸ್ ಅಲ್ಲೂ ಇನ್ನೊಂದು ಕ್ವಶನ್ ಇದೆ, ನಿಲ್ಲಲ್ಲ ಅದು. ಈಗ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗ್ತಿದೆ, ನಾನು ಓಟ್ ಹಾಕ್ತೀನಿ, ಅದು ತಪ್ಪು ಅಂದ್ರೆ ಯಾಕೆ? ಈಗ ನಾನು ಅದೇ ತರವಾಗಿ ಒಂದು ಇನ್ಫ್ಲೂಯೆನ್ಸ್ ಆಗಿ ಓಟ್ ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀರಾ. ನನ್ನ ಮೈಂಡ್ ಅನ್ನ ನೀವು ಚೇಂಜ್ ಮಾಡೋದ್ರೆ ಹೇಗೆ ಮಾಡ್ತೀರಾ? ಈಗ ನನ್ನ ತರವಾಗಿ ನೂರಾರು ಜನ, ಕೋಟಿ ಜನ ಇರ್ತಾರೆ. ಅಲ್ಲಲ್ಲ, ಇದನ್ನೊಂದು ಅವರ ಥಾಟ್ ಪ್ರೊಸೆಸ್ ಅನ್ನು ನೀವು ಹೇಗೆ ಚೇಂಜ್? ಅಲ್ಲ, ಈ ಕ್ವಶನ್ಗೆ ಆನ್ಸರ್ ಮಾಡಿ, ಅಲ್ಲೇ ಚೇಂಜ್ ಆಗತ್ತೆ ನೋಡಿ. ನಾನು ಇವಾಗ 3 ಹೇಳಿದ್ರಿ, ನೀವು ಏನೋ ವಂಶ ಪಾರಂಪರ್ಯವಾಗಿ ಅವ್ರು ಬಂದ್ರೆ ನಾನು ಸರಿ ಇಲ್ಲ ಅಂದ್ರಿ. ಹೌದು, ಓಕೆನಾ? ಎರಡನೇದು ಇನ್ನೊಂದೇನು ಹೇಳಿದ್ರಿ? ಕರಪ್ಷನ್. ಕರಪ್ಷನ್ ಇದೆ, ನಾನು ಓಟ್ ಹಾಕ್ಬಾರ್ದು ಅಂದ್ರಿ. ಒಂದೊಂದೇ ತಗೊಳ್ಳೋಣ. ಈಗ ವಂಶ ಪಾರಂಪರ್ಯ ಬಂದರೆ ಓಟ್ ಹಾಕ್ಬಾರ್ದು ಅಂತ. ವಂಶ ಪಾರಂಪರ್ಯವಾಗಿ ಯಾವುದೂ ಉಳಿದಿಲ್ಲ. ನೆಪೋಟಿಸಮ್ ಅನ್ನೋದು ಮಾತಾಡೋಕ್ಕೆ ಚೆನ್ನಾಗಿದೆ ಅಷ್ಟೇ. ಕರೆಕ್ಟ್ ಅಲ್ವಾ? ಯಾಕಂದರೆ ಇವತ್ತು ಅಣ್ಣವ್ರ ಮಗ ಶಿವಣ್ಣ ಆದರೂ ಕೂಡ ಶಿವಣ್ಣ ಅವ್ರ ಎಫರ್ಟ್ಸ್ ಎಷ್ಟಿದೆ, ಅವರ ಕಲೆ ಎಷ್ಟಿದೆ, ಅವರ ಡೆಡಿಕೇಶನ್ ಎಷ್ಟಿದೆ, ಅವ್ರು ಎಂಥ ಅದ್ಭುತವಾದ ನಟ. ಇವತ್ತು ಜನ ಅವ್ರಿಗೆ ಮನ್ನಣೆ ಕೊಟ್ಟಿದ್ದಾರೆ ಬಿಕಾಸ್ ಆಫ್ ಹಿಸ್ ಟ್ಯಾಲೆಂಟ್, ಹಿಸ್ ಹಾರ್ಡ್ ವರ್ಕ್, ಹಿಸ್ ಎಫರ್ಟ್ಸ್, ಇಟ್ಸ್ ಎನರ್ಜಿ. ಹೌದು, ಕರೆಕ್ಟ್ ಅಲ್ವಾ? ಡೌಟೇ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಅದರಿಂದ ನೆಪೋಟಿಸಮ್ ಅನ್ನೋದು ಪಕ್ಕಕ್ಕಿಡಿ. ಯಾರು ಬೇಕಾದ್ರೂ ಬರ್ಬೋದು ಇಲ್ಲಿ, ಅವ್ರವ್ರ ಕೆಪಾಸಿಟಿಗೆ ಯಾರು ಬೇಕಾದ್ರೂ ಬರ್ಬೋದು ಅಲ್ವಾ? ಮೊದಲನೇದಾಗಿ. ಹೌದು. ಸೊ ಐ ಆಮ್ ನಾಟ್ ಬ್ಲೈಂಡ್ಲಿ ಟೆಲಿಂಗ್ ಅಬೌಟ್ ನೆಪೋಟಿಸಮ್. ಎರಡನೇದಾಗಿ ಕರಪ್ಷನ್. ಕರಪ್ಟ್ ಯಾಕೆ ಆಗ್ತಿದೆ? ಯಾಕೆ ಅವ್ನು ಕರಪ್ಟ್ ಆಗ್ತಾನೆ ಕೇಳಿ, ಒಂದು ಸ್ವಲ್ಪ ಒಳಗಡೆ ಹೋಗಿ. ಯಾಕೆ ಅವ್ನು ಕರಪ್ಟ್ ಆಗ್ತಿದ್ದಾನೆ, ನಿಮ್ಗೆ ಯಾಕೆ ಆಗ್ತಿದ್ದಾನೆ ಅಂತ ಅನ್ಸುತ್ತೆ? ಕೇಳಿ. ಯಾಕಂದರೆ ಅವನು ಖರ್ಚು ಮಾಡದೆ ಇಲ್ಲಿ ಬರೋಕ್ಕೆ ಆಗದಿರೋ ವ್ಯವಸ್ಥೆ ಕ್ರಿಯೇಟ್ ಮಾಡಿದ್ದೀರಾ ನೀವು. ಕರೆಕ್ಟ್ ಅಲ್ವಾ? ಅವ್ನು ಖರ್ಚು ಮಾಡದೇ ಇದ್ರೆ ನಿಮಗೆ ಕಾಣಿಸೋದೇ ಇಲ್ಲ. ನೀವೇ ಹೇಳ್ತೀರಾ, ಏನ್ರಿ ನೀವೇನು ಮಾಡಿದ್ದೀರಾ ನಾನು ಓಟ್ ಹಾಕಲಿ? ಒಂದಷ್ಟು ಸೇವೆ ಎಲ್ಲ ಮಾಡಿ, ನೀವು ಒಳ್ಳೆ ಸಮಾಜ ಸೇವೆ ಮಾಡ್ತೀರಾ, ನೀವು ಒಳ್ಳೆ ಕೆಲಸ ಮಾಡ್ತೀರಾ ಅಂದರೆ ನಾವು ನಿಮ್ಮನ್ನು ಎಲೆಕ್ಷನಲ್ಲಿ ಗೆಲ್ಲಿಸ್ತೀವಿ ಅನ್ನೋ ಪರಿಸ್ಥಿತಿ ಬಂದಿದೆ. ಅಂದರೆ ಅವನೇನು ಮಾಡ್ತಾನೆ ಅವಾಗ? ಒಂದಷ್ಟು ದುಡ್ಡು ಇರೋನು ಬರ್ತಾನೆ, ಒಂದಷ್ಟು ತೋರಿಸ್ತಾನೆ, ನಾನು ಆ ಸೇವೆ ಮಾಡಿದ್ದೀನಿ, ಈ ಸೇವೆ ಮಾಡಿದ್ದೀನಿ, ಅಲ್ಲಿ ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ ಅಂತ ತೋರಿಸ್ತಾನೆ, ಎಲೆಕ್ಷನ್ ನಿಂತ್ಕೊಂತಾನೆ. ನೀವು ಆ ಬೇಸ್ ಮೇಲೆ ವೋಟ್ ಮಾಡ್ತೀರಿ. ಇದು ಕರೆಕ್ಟಾ? ಅವ್ನು ನಿಜಕ್ಕೂ ಸೇವೆ ಮಾಡಿದರೆ ಕರೆಕ್ಟು. ಯಾಕಂದರೆ ಚಾಯ್ಸ್ ಅಂತ ಬಂದಾಗ ಸೇವೆ ಮಾಡ್ಕೊಂಡೇ ಇರ್ಬೋದಲ್ಲ. ಕೇಳಿ, ಎಲೆಕ್ಷನ್ಗೆ ಯಾಕೆ ನಿಂತ್ಕೊಬೇಕು? ನಿಜವಾಗ್ಲೂ ಸೇವೆಯಲ್ಲೇ ಅವ್ನಿಗೆ ಸಂತೋಷ ಅಂದರೆ ಸೇವೆ ಮಾಡ್ಬೋದು. ಆ ಆಧಾರದ ಮೇಲೆ ಎಲೆಕ್ಷನ್ ಮಾಡಿದಾಗ ಏನಾಗುತ್ತೆ, ಅವನಿಗೆ ಮಾಡೋ ತಪ್ಪು ಅಂತ ಹೇಳ್ತಿಲ್ಲ. ಅಂಥ ನಿಜವಾದ ಸೇವಕರಿಗೆ ಎಲೆಕ್ಷನ್ ನಿಲ್ಲಿಸೋದು ತಪ್ಪಲ್ಲ, ಖಂಡಿತ ಅಂಥವ್ರು ಬರಬೇಕು. ಬಟ್ ಅದೇ ಥರ ಒಬ್ಬ ಪ್ಲ್ಯಾನ್ ಮಾಡ್ಕೊಂಡು ಬಂದ ಅಂದ್ಕೊಳ್ಳಿ, ಒಂದು ಕೋಟಿ ಖರ್ಚು ಮಾಡ್ಬಿಟ್ಟು ಇಲ್ಲಿ ಬಂದರೆ ಜನ ಎಲ್ಲ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಓಟ್ ಹಾಕ್ತಾರೆ ಅಂತ ಒಬ್ಬ ಬಂದ. ಯೋಚನೆ ಮಾಡ್ಬೇಕು ತಾನೆ ನಾವು? ಕರೆಕ್ಟ್ ತಾನೆ? ಆ ಥರನೂ ಯೋಚನೆ ಮಾಡ್ಬೇಕು ತಾನೆ? ಅವಾಗ ಏನು ಮಾಡ್ತೀವಿ ನಾವು? ಇದು ಸರಿಯಲ್ಲ, ಏನು ಹೇಳಿ? ದಟ್ ಈಸ್ ನಾಟ್ ದ ಕ್ರೈಟೀರಿಯಾ ಫಾರ್ ನಾನು ವೋಟ್ ಕ್ಯಾಸ್ಟ್ ಮಾಡೋದಕ್ಕೆ. ಅದು ಕ್ರೈಟೀರಿಯಾ ಅಲ್ಲ. ವಂಶನ ಇಲ್ಲೋ ಅನ್ನೋದು ಕ್ರೈಟೀರಿಯಾ ಅಲ್ಲ. ಇನ್ನೊಂದು, ಯಾರೋ ದೊಡ್ಡ ವ್ಯಕ್ತಿ ಬಂದ, ಫೇಮಸ್ ವ್ಯಕ್ತಿ ಬಂದ, ಒಂದು ವೇವ್ ಕ್ರಿಯೇಟ್ ಆಗ್ತಿದೆ ಅನ್ನೋದು ಕ್ರೈಟೀರಿಯಾ ಅಲ್ಲ. ಯಾವುದು ಕ್ರೈಟೀರಿಯಾ ಇಲ್ಲಿ? ವಾಟ್ ಈಸ್ ದಿ ಪಾಯಿಂಟ್ ಆಫ್ ಡಿಸ್ಕಷನ್ ಅಟ್ ದಿ ಟೈಮ್ ಆಫ್ ಎಲೆಕ್ಷನ್? ಏನು ಹೇಳಿ? ನಾನು ಹೇಗೆ ಕೆಲಸ ಮಾಡ್ತೀನಿ, ನಾನು ಯಾಕೆ ಟ್ರಾನ್ಸ್ಪರೆನ್ಸಿ ತರ್ತೀನಿ, ಈಗಿರೋ ಟೆಕ್ನಾಲಜಿ ನಾನು ಹೆಂಗೆ ಯೂಸ್ ಮಾಡ್ತೀನಿ, ನಾನು ಅವ್ರಿಗಿಂತ ಬೆಟ್ರಾಗಿ ನಾನು ನಿಮ್ಮ ಹತ್ರ ಹಿಂಗೆ ಕೆಲಸ ಮಾಡ್ತೀನಿ, ನಿಮ್ಮ ಒಪಿನಿಯನ್ ನಾನು ಹೆಂಗೆ ತೊಗೊತೀನಿ, ಈ ಥರ ಒಂದು ಹಲವಾರು ವಿಚಾರಗಳು. ಇದಿಷ್ಟೇ ತಾನೇ ಕ್ರೈಟೀರಿಯಾ? ಇದು ಕರೆಕ್ಟಾ ಅಂತ ನಿಮ್ಗೆ ಕನ್ಫರ್ಮ್ ಆದ್ರ ಮೇಲೆ ಇದು ಆಶ್ವಾಸನೆ ಆಗ್ಬಿಡ್ಬಾರ್ದು. ನಾನು ಹೇಳ್ತಿರೋದು ಕೂಡ ಅಲ್ವಾ? ಇದು ಒಂದು ಆಶ್ವಾಸನೆ ಥರ ಆಗ್ಬಿಟ್ಟು ಎಲ್ಲ ಅನ್ಕೊಂಡೆ ಸರ್, ಆಮೇಲೆ ಅಲ್ಲಿ ಆಗಲಿಲ್ಲ ಸರ್, ಅಲ್ಲಿ ಡಿಜಿಟಲಿ. ಯಾಕಂದ್ರೆ ಆ ಥರದ ಅನುಭವಗಳಾಗಿದ್ದಾವೆ. ಎಲ್ಲೋ ಒಂದು ಆಮ್ ಆದ್ಮಿ ಪಾರ್ಟಿ ಬರುತ್ತೆ, ಇಡೀ ದೇಶದ ಯುವ ಜನತೆ ಒಂದು ಕಡೆ ಬೆನ್ ಮಾಡುತ್ತೆ. ಈಗ ಇಲ್ಲಿ ವಿಜಯ್ ಅವ್ರು ಬಂದಿದ್ದಾರೆ, ಸಡನ್ ಆಗಿ 2 ವರ್ಷದಲ್ಲಿ ಬಂದ್ರು. ಅಲ್ಲ ಕೇಳಿ, ಕರೆಕ್ಟ್, ನಾನು ಹೇಳ್ತಿರೋದು ಕೇಳಿ. ಈ ಥರ ನಾವೆಲ್ಲರಿಗೂ ಬ್ಲೇಮ್ ಮಾಡೋದು. ಅವ್ರು ಬಂದರು ಸರಿ ಮಾಡಿಲ್ಲ, ಇವ್ರು ಬಂದರು ಸರಿ ಮಾಡಿಲ್ಲ. ನಾವು ಸರಿ ಮಾಡ್ತೀವಿ ಅಂತ ಒಂದ್ಸತಿ ಕ್ವಶನ್ ಕೇಳ್ಕೊಂಡಿದ್ದೀರಾ? ವೋಟರ್ ಆಗಿ ನಾನು ಕೇಳ್ತಾ ಈಗ ಒಬ್ಬ ಇಂಡಿವಿಜುವಲ್ ಆಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.